ನಾನು ಇನ್ಮೇಲೆ ಬದುಕೋದಕ್ಕೆ ಚಾನ್ಸೇ ಇಲ್ಲ. ಡಿ ಬಾಸ್ ಹೊರಗಡೆ ಬಂದಿಲ್ಲ ಅಂದ್ರೆ ಐ ಆಮ್ ಸಾರಿ. ನನ್ನ ಹೆಣನ ಇಲ್ಲೆಲ್ಲ ನೀವು ನೋಡೋಕ್ಕೂ ಆಗಲ್ಲ. ಎಲ್ಲ ಒಂದು ಮೂರಿಗೋಗಿ ಬಿದ್ದು ಸಾಯ್ತೀನಿ ಅಷ್ಟೇ. ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಇವನು ಎಲ್ಲೋ ಒಂದ್ ಮೂರಿಗೆ ಬಿದ್ದು ಸಾಯ್ತೀನಿ ಅಂದಿದ್ಕೆ ಎಷ್ಟೊಂದ್ ಜನ ಏನ್ ಕಮೆಂಟ್ ಹಾಕೋರ್ ಗೊತ್ತಾ? ಆಲ್ ದ ಬೆಸ್ಟ್, ಒಳ್ಳೆಯ ನಿರ್ಧಾರ, ಶುಭವಾಗಲಿ, ಹೋಗ್ಬಿಟ್ ಬಾ. ಇದೇ ತರ ಎಷ್ಟೊಂದ್ ಕಮೆಂಟ್ ಹಾಕವ್ರೆ. ಅಣ್ಣ ನೀನು ಯಾರು ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ನೀನು ಆತರ ಎಲ್ಲ ಮಾಡಕ್ ಹೋಗ್ಬೇಡ, ಓಕೆನಾ? ರೇಣುಕಾಸ್ವಾಮಿ ಕೊಲೆ ಕೇಸು ಒಂದು ಸೀರಿಯಸ್ ಇನ್ಸಿಡೆಂಟ್ ನ ಎಷ್ಟೊಂದ್ ಜನ ಅವರೇ CCTV ಆಗಿ ನೋಡಿರೋ ತರ ಏನೇನೋ ಮಾತಾಡವ್ರೆ. ಅವ್ರುಗಳಲ್ಲಿ ಮೊದಲನೇವ್ರು ಇವ್ರು ಏನ್ ಹೇಳ್ತಾರೆ ಅಂದ್ರೆ ದರ್ಶನ್ ಅವ್ರು ಕೊಲೆ ಮಾಡಿಲ್ಲ, ದೇವ್ರು ಮಾಡಿರೋದು ಅಂತಾರೆ. ಅವ್ನು ತಪ್ಪು ಮಾಡಿದ್ಕೆ ದೇವರೇ ಅವನಿಗೆ ಶಿಕ್ಷೆ ಕೊಟ್ಟಿದೆ. ದರ್ಶನ್ ಸಾಯಿಸಿಲ್ಲ, ದರ್ಶನ್ ಬಂದ್ ಸಾಯಿಸಿಲ್ಲ, ಅಲ್ಲಿ ದೇವರೇ ಬಂದ್ ಸಾಯಿಸಿರೋದು. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು, ಮೀಡಿಯಾದವರಾಗಿ ನೀವು ಅರ್ಥ ಮಾಡ್ಬೇಕು ಅಂತ. ಅದ ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಇಲ್ಲ. ಅದ್ ಹೆಂಗ್ ದೇವ್ರು ಬಂದ್ ಸಾಯಿಸ್ತದ್ ಗುರು, ಇದು ಮೂವಿ ಅಲ್ಲ, ರಿಯಲ್ ಲೈಫ್. ಆಮೇಲೆ ಇನ್ನೊಬ್ಬ ಹೇಳ್ತಾನೆ ನಮ್ ಬಾಸು 2 ಪೆಗ್ ಜಾಸ್ತಿಯಾಗಿ ಹೊಡೆದಿರ್ಬೋದು ಅಂತ. ಆ ಮಹಾನ್ ಭಾವ ಯಾರು ಅಂದ್ರೆ ಇವನೇ. ನಾನು ಮುಖೇಶ್, 1 ವರ್ಷ ಗುಟ್ಕಾ ಜಗ್ದಿದ್ದೆ, ಓಕೆನಾ? ನಮ್ಮ ವಿಜಯಲಕ್ಷ್ಮಿ ಅತ್ತಿಗೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು, ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತೋ ನಮ್ಮ ಬಾಸು 2 ಪೆಗ್ ಜಾಸ್ತಿ ಆಗಿ ಏನೋ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ಕಾಗಲ್ಲ. ನಿನ್ಗೆ ಹೆಂಗಣ ಗೊತ್ತು ಅವ್ರು 2 ಪೆಗ್ ಜಾಸ್ತಿಯಾಗಿ ಹೊಡೆದವ್ರೆ ಅಂತ ನಾನು ಹೇಳ್ತಾ ಇದೀನಲ್ಲ. ಆಮೇಲೆ ಇನ್ನೊಂದ್ ಬೇರೆ ಹೇಳ್ತಾನೆ, ಪವಿತ್ರ ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ದರ್ಶನ್ ನನ್ನ ಮೇಲೂ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ಅದಕ್ಕೆ ಮೇಡಮ್ ಅದೆಲ್ಲ ಸುಳ್ಳು. ಅವ್ರಿಬ್ರು ಗಂಡ ಹೆಂಡತಿ, ಓಕೆನಾ? ನಮ್ಮ ವಿಜಯಲಕ್ಷ್ಮಿ ಅತ್ತಿಗೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು, ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಇದು ನೀನ್ ಹೇಳಿರೋದೇನಾದ್ರು ಅವ್ರಿಗೆ ಗೊತ್ತಾದ್ರೆ, ಅವರು 2 ಪೆಗ್ ಹಾಕಿದ್ರೆ ಏನೋ ಗೊತ್ತಿಲ್ಲ, ಆದ್ರೆ ನೀನಂತೂ 2 ಪೆಗ್ ಹಾಕಿರೋ ತರ ಕಾಣಿಸ್ತಾ ಇದೆಯಾ. ನಾನು ಮುಖೇಶ್, 1 ವರ್ಷ ಗುಟ್ಕಾ ಜಗ್ದಿದ್ದೆ, ಓಕೆನಾ? ಈಗ ಎಷ್ಟೊಂದ್ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಬೈಯಕ್ ಮುಂಚೆ ಹೇಳ್ತೀನಿ, ವಿಡಿಯೋ ದರ್ಶನ್ ಅವ್ರ ಬಗ್ಗೆ ಅಲ್ಲ, ಇನ್ಯಾರ ಬಗ್ಗೆ ಅಂದ್ರೆ ರೀಸೆಂಟ್ ಆಗಿ ಒಂದಷ್ಟು ಜನ ತುಂಬಾ ವೈರಲ್ ಆಗವ್ರೆ. ಅವರು ನಿಜವಾಗ್ಲೂ ದರ್ಶನ್ ಅವ್ರ ಫ್ಯಾನ್ಸ್ ಅಂತ ಗೊತ್ತಿಲ್ಲ, ಯಾಕಂದ್ರೆ ಕೋರ್ಟ್ ಇಂದ ಇನ್ನೂ ತೀರ್ಪೇ ಬಂದಿಲ್ಲ. ಆಗ್ಲೇ ಇವರೆಲ್ಲ ಹೇಳ್ತಾರೆ ನಮ್ ಬಾಸು 2 ಪೆಗ್ ಜಾಸ್ತಿಯಾಗಿ ಹೊಡೆದಿರ್ಬೋದು. ಆಮೇಲೆ ಇನ್ನೊಬ್ರು ತುಂಬಾ ಯೋಚನೆ ಮಾಡಿ ಹೇಳ್ತಾರೆ, ಹೊಡೆದಿರ್ಬೋದು ಬಟ್ ಇದಾಗಿರಲ್ಲ, ಅದು ರಿಯಾಕ್ಟ್ ಆಗೇ ಆಗುತ್ತೆ, ಬಟ್ ಇದಾಗಿರಲ್ಲ, ಏನೋ ಒಂದು ಇದಾಗಿರುತ್ತೆ. ಅದು ಹಾರ್ತು ಯಾವ ಲೆವೆಲ್ಗೆ ಅರ್ಥ ಅಂದ್ರೆ ಬೇರೆನೆ ಆನಂದ, ಅದು ಗೊತ್ತಿರೋರ್ಗೆ ಮಾತ್ರ ಗೊತ್ತಾಗತ್ತೆ. ಆಮೇಲೆ ಕೊಲೆ ಆಗಿರೋ ರೇಣುಕಾಸ್ವಾಮಿಗೆ ಬೈತಾರೆ. ಅವನು ಒಬ್ಬ ಅನ್ಎಜುಕೇಟೆಡ್ ಅವ್ರನ್ನ, ಯಾರು? ರೇಣುಕಾ ಸ್ವಾಮಿ. ಅವನು ಕಾಮಕ, ಅವ್ನು ಸ್ವತ್ತಿದ್ದೇ ಒಳ್ಳೇದಾಯ್ತು. ಈ ಇಂಟರ್ವ್ಯೂದು ಪೂರ್ತಿ ವಿಡಿಯೋ ಸಿಗ್ಲಿಲ್ಲ, ಅದಕ್ಕೆ ನಾವ್ ಏನು ಹೇಳಕ್ ಆಗಲ್ಲ. ಆದ್ರೆ ಇದೇ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ ರೇಣುಕಾಸ್ವಾಮಿ ಒಬ್ಬ ಅನ್ಎಜುಕೇಟೆಡ್ ರೇಣುಕಾ ಸ್ವಾಮಿ. ಆಮೇಲೆ ಇದೇ ವಿಡಿಯೋಲಿ ಕೊನೆಯಲ್ಲಿ ಈ ತರ ಹೇಳ್ತಾರೆ, ಅವ್ನು ತಪ್ಪು ಮಾಡಿದ್ಕೆ ದೇವರೇ ಅವನಿಗೆ ಶಿಕ್ಷೆ ಕೊಟ್ಟಿದೆ. ದರ್ಶನ್ ಸಾಯಿಸಿಲ್ಲ, ದರ್ಶನ್ ಬಂದ್ ಸಾಯಿಸಿಲ್ಲ, ಅಲ್ಲಿ ದೇವರೇ ಬಂದ್ ಸಾಯಿಸಿರೋದು. ಹೋಗ್ಲಿ, ಇದನ್ನಾದ್ರೂ ಬಿಟ್ಬಿಡ್ಬೋದು. ಇನ್ನೊಬ್ಬ ಅವನೇ ಪಾಸಿಟಿವ್ ಪ್ರದೀಪ್, ಅದ್ಯಾವ್ದ್ರಲ್ಲಿ ಪಾಸಿಟಿವ್ ಗೊತ್ತಿಲ್ಲ. ಇವನು ಈ ಕೊಲೆ ಆರೋಪಿಗಳನ್ನ ಡಿಫೆಂಡ್ ಮಾಡಕ್ ಹೋಗಿ ಇವ್ರನ್ನೆಲ್ಲ ನಮ್ ದೇಶದ ಫ್ರೀಡಮ್ ಫೈಟರ್ಸ್ಗೆ ಕಂಪೇರ್ ಮಾಡ್ತಾನೆ. ಇವತ್ತು ನೀವು ಯಾರೋ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮ್ಮ ಭಾರತದಲ್ಲಿ ನಮಗೆ ಸ್ವಾತಂತ್ರ್ಯ ಕೊಡಿಸಿದಿರಾ, ನೀವು ಸ್ವಾತಂತ್ರ್ಯ ತಗೊಂಡ್ರಲ್ಲ, ಅದ್ರಲ್ಲಿ ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಗಾರಗಳು ಇದ್ದಾರೆ. ಅದರಲ್ಲಿ ನೀವು ಇಷ್ಟಪಡುವಂತ ಒಬ್ಬ ವ್ಯಕ್ತಿ ಅವತ್ತಿನ ಕಾಲದಲ್ಲಿ ಯಾರೋ ಒಬ್ಬ ನಮ್ಮ ಆಪೋಸಿಟ್ ಅಲ್ಲಿರೋನ ಹೊಡೆದು ಸಾಯಿಸಿದ್ದಕ್ಕೆ ತಾನೇ ಇವತ್ತು ನಮಗೆ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ದು. ನೀವು ಅವ್ನು ಸಾಯಿಸ್ಬಿಟ್ಟು ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ರು ನೀವು ಅವ್ರನ್ನ ಇಷ್ಟಪಡಬಹುದು, ಆದ್ರೆ ನನ್ನ ಮನೆ, ನನ್ನ ಹೆಂಡತಿ ಅಥವಾ ನನ್ನ ಫ್ರೆಂಡಿಗೋಸ್ಕರ ಯಾರೋ ಒಬ್ಬ ಹೊಡೆದು ಸಾಯಿಸಿದ್ರೆ ಅದಕ್ಕೋಸ್ಕರ ಅವ್ರು ಹೋರಾಡ್ತಾ ಇದ್ದಾರೆ, ಅವ್ರನ್ನ ಇಷ್ಟಪಡುವಂತ ಅಧಿಕಾರ ಅವ್ರ ಅಭಿಮಾನಿಗಳಿಲ್ವಾ? ಇಷ್ಟೆಲ್ಲ ಇವನು ಹೇಳದ್ಮೇಲೆ ಜನ ಇವನ್ಗೆ ಕ್ಯೂರಿಯಾಸಿಟಿಯಿಂದ ಕೇಳಿದ್ ಬರೀ ಒಂದೇ ಕ್ವಶನ್, ನಿಜವಾಗ್ಲೂ ಇವನು ಈ ಕೊಲೆ ಆರೋಪಿಗಳ ಕೊಲೆ ಡಿಫೆಂಡ್ ಮಾಡಕ್ಕೆ ನಮ್ ದೇಶದ ಫ್ರೀಡಮ್ ಫೈಟರ್ಸ್ಗೆ ಕಂಪೇರ್ ಮಾಡ್ತಾನೆ. ಅವರು ಎನಿಮಿ ಸಾಯಿಸಿದ್ದು ದೇಶಕ್ಕೋಸ್ಕರ, ಇವ್ರು ಕೊಲೆ ಮಾಡೋರ ಮಾಡಿಲ್ವಾ ಗೊತ್ತಿಲ್ಲ, ಆದ್ರೂ ಕಂಪೇರ್ ಮಾಡಿದ್ದು ತಪ್ಪು. ಈ ಇಂಟರ್ವ್ಯೂಲಿ ಇಲ್ಲಿರೋರೆಲ್ಲ ದರ್ಶನ್ ಅವ್ರು ಅರೆಸ್ಟ್ ಆಗಿರೋದಕ್ಕೆ ಬೇಜಾರಾಗೋದ್ ಬಿಟ್ಟು ಎಲ್ಲ ಹುಚ್ಚ ಬಂದಂಗ್ ನೆಗಿತಾ ಇರ್ತಾರೆ. ನಮ್ ಬಾಸು 2 ಪೆಗ್ ಜಾಸ್ತಿ ಆಗಿ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದು ಅನ್ಸುತ್ತೆ ನಮ್ಮ ಪ್ರಕಾರ ಅಷ್ಟೇ. ಇವರು ನಿಜವಾಗ್ಲೂ ಫ್ಯಾನ್ಸ್ ಅಂತ ಡೌಟು. ಆಮೇಲೆ ಇವ್ರು ಕೇಳೋ ಕ್ವಶನ್ ಅಂಡ್ ಆನ್ಸರ್ ಅವರು ಅದ್ರಲ್ಲಿ ಇದಾಗಿದ್ರೆ ಇನ್ಕ್ಲೂಡಿಂಗ್ ಆಗಿದೆ ಅಂತ ತನಿಖೆ ಮಾಡೋದಕ್ಕೆ ಅರೆಸ್ಟ್ ಮಾಡಿರೋದಲ್ವಾ? ಇವಾಗ ಆತರ ಸೆಲೆಬ್ರಿಟಿನ ಅರೆಸ್ಟ್ ಮಾಡೋದು ತಪ್ಪು. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ನಮ್ಮ ಬಾಸ್ ಏನಾದ್ರು ಈ ತರ ಮಾಡಿದ್ರೆ ಒಂದು ವಿಡಿಯೋ ಕೊಡ್ಲಿ. ಶೆಡ್ಗೆ ಹೋಗೋಣ ಬಾ. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕಾವ್ರಿ, ಅವ್ರ ಆಪೋಸಿಟ್ ಅವ್ರು ಮಾಡ್ತಾ ಇರ್ಬೋದಲ್ಲ. ಈ ತರ ಎಲ್ಲ ಇವ್ರು ಮಾತಾಡದ್ಮೇಲೆ 8 ಕಮೆಂಟ್ಸ್ ಅಂತೂ ಬಂದೇ ಬರ್ತದೆ. ಒಂದ್ ಸ್ವಲ್ಪ ಬ್ಲೈಂಡ್ ಫ್ಯಾನ್ಸ್ ಗಳಿಂದ ಎಲ್ಲಾ ಫ್ಯಾನ್ಸ್ ಗಳು ಹಿಂಗೆ ಅಂತ ಹೇಳಕ್ ಆಗಲ್ಲ. ಪ್ರತಿ ಫ್ಯಾನ್ ಬೇಸ್ ಅಲ್ಲೂ ಈ ತರ ಸ್ವಲ್ಪ ಜನ ಇದ್ದೇ ಇರ್ತಾರೆ. ಓಕೆನಾ? ಇನ್ನು ವಿಡಿಯೋ ಇಷ್ಟೇ, ಬರೀ 5 ನಿಮಿಷ.
ನೀವೇನಾದ್ರೂ ಲಾಜಿಕ್ ಇಲ್ದಾರ ಆಕ್ಷನ್ ಸೀನ್ ನೋಡ್ಬೇಕಂದ್ರೆ ಎಕ್ಸಾಂಪಲ್ ಈ ತರ ಯಾರು ಏನು ಅಂತ ಯಾರು ಕೇಳ್ತಾರಲ್ಲ ಕರ್ಕೊಬಂದ್ ಕೂರಿಸಿ ಈ ಲೆಫ್ಟ್ ಅಲ್ಲಿ ಕಾಣಿಸ್ತೈತಲ್ಲ ಆ ವಿಡಿಯೋನ ಕ್ಲಿಕ್ ಮಾಡಿ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ? ಬಾಯ್.